ಶಫಿ ನಾಶಿಪುಡಿ ಈತನು ಕೂಡ ಈ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತ ವಿಚಾರದಲ್ಲಿ ಓರ್ವ ಆರೋಪಿ ಸದ್ಯ ಈತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬ್ಯಾಡಗಿ ವರ್ತಕ ಸಂಘದ ಸಭೆಯನ್ನ ಕರೆದು ಚರ್ಚೆ ಮಾಡುವೆ. ಶಫಿ ನಾಶಿಪುಡಿ ಅವರ ವಿಚಾರ ಪ್ರಸ್ತಾಪ ಮಾಡಿ ಚರ್ಚೆ ನಡೆಸ್ತೀವಿ. ಬ್ಯಾಡಗಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರ್ತಕರು ಯಾರಿದ್ದಾರೆ, ಅವರ ಒಮ್ಮತದ ನಿಲುವು ಏನು ಎಂಬುದನ್ನು ಪ್ರಕಟ ಮಾಡ್ತೀವಿ. ಶಫಿ ನಾಶಿಪುಡಿ ನಮ್ಮ ಬಳಿ ಇದ್ದು ಬೆಳೆದ ಹುಡುಗ. ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಿ ಮೊಹಮ್ಮದ್ ಶಫಿ ನಾಶಿಪುಡಿ ಬಂಧನ ಹಿನ್ನೆಲೆಯಲ್ಲಿ ಬ್ಯಾಡಗಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 50 ವರ್ಷದಿಂದ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾ ಬಂದಿದ್ದಾರೆ. ಬಡತನದಿಂದ ಬಂದಂಥ ಶಫಿ ನಾಶಿಪುಡಿ ದೊಡ್ಡ ವ್ಯಾಪಾರಿ. ಕೋಟ್ಯಾಂತರ ರೂಪಾಯಿ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾರೆ. ಹೌದು, ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡ್ತಾರೆ. ಕನಿಷ್ಠ ಜ್ಞಾನ ಇಲ್ವಾ ವಿಧಾನಸೌಧದಲ್ಲಿ, ಅದು ಕೂಡ ಶತ್ರು ದೇಶದ ವಿರುದ್ಧ ಈ ರೀತಿಯಾಗಿ ಘೋಷಣೆಯನ್ನು ಕೂಗ್ತಾರೆ ಅಂತ ಹೇಳಿದರೆ ಸದ್ಯ ಆರೋಪ ಸಂಬಂಧ ವಿಚಾರಣೆ ನಡೀತಾ ಇದೆ. ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂಥೇಳಿ. ಈ ಸಂಬಂಧ ಸುರೇಶ್ ಗೌಡ, ಬ್ಯಾಡಗಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಅರೆಸ್ಟ್ ಕೂಡ ಆಯ್ತು ಅಂತ ನಾನು ಸಾಯಂಕಾಲ ಟಿವಿಯಲ್ಲಿ ನೋಡಿದೆ. ಅವ್ರ ಮಂತ್ಯಾನ ನನ್ನ ಸಂಪೂರ್ಣ ಮಾಹಿತಿ ಇದೆ. ಈ ಹುಡುಗಿನ್ನೂ ಸಣ್ಣ ಹುಡುಗ, ಅವರ ಅಪ್ಪ, ಅವ್ರ ಕಾಕಾಗಳು ಎಲ್ಲರೂ ಒಂದು ಪುಟ್ಟ ಮೆಣಸಿನ್ಕಾಯಿ ವ್ಯಾಪಾರಸ್ಥರು. ಸುಮಾರು ವರ್ಷ 60-70 ವರ್ಷದ ಮಂತ್ಯಾನ. ಅವ್ರ ಆತ್ಮೀಯರು ಏನವರು ರಾಜ್ಯಸಭಾ ಮೆಂಬರ್ ಆಗಿ ಏನು ಆರಿಸಿ ಬಂದಾರಲ್ಲ, ಅವ್ರಿಗೆ ಬಳ್ಳಾರಿಯಲ್ಲಿ ಅವರು ಭಾಳ ಆತ್ಮೀಯರು. ಅವ್ರನ್ನ ಕಾಣೋಕ್ಕೆ ಮತ್ತು ಜಯ ಘೋಷಣೆ ಮಾಡೋಕ್ಕೆ ಹೋಗಿ ಅವ್ರೊಂದೇನೋ ತಪ್ಪು ಮಾಡಿಬಿಟ್ಟಾರ. ತಪ್ಪು ಮಾಡಿದ್ದು ಕೂಡ ಪ್ರೂಫ್ ಆಗಿದೆ. ಈಗ ನಾನೊಬ್ಬ ವರ್ತಕ ಸಂಘದ ಅಧ್ಯಕ್ಷ ಆಗಿ ಅವ್ರ ಬಗ್ಗೆ ವೈಯಕ್ತಿಕ ನಾ ಹೇಳಲು ಇಷ್ಟಪಡ್ತಾ ಇಲ್ಲ. ವರ್ತಕರ ಸಭೆಯನ್ನು ಗುರುವಾರ ದಿವಸ ಒಂದು ಕರೆದಿದ್ದೆ ನಾನು. ಅವ್ರಿಗೂ ಟಿವಿದವ್ರಿಗೂ ಬರೋಕ್ಕೆ ಹೇಳೇನು ನಾನು. ಅದರಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸೇರಿ ಅದ್ರ ಬಗ್ಗೆ ಮಾಡಿದ್ದು ತಪ್ಪಂತೂ ಒಪ್ಪು ಮಾತು, ಅದು ಮಾಡಬಾರ್ದಾಗಿತ್ತು. ಅದಕ್ಕೆ ನಾವೆಲ್ಲರೂ ಕೂಡಿ ಅವ್ರ ಬಗ್ಗೆ ವಿಚಾರ ಮಾಡ್ತೇವೆ. ನಾನು ನಮ್ಮ ವ್ಯಾಪಾರಿ ಬಂಧು ಆಗಿರೋದರಿಂದ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಏನು ಹೇಳಲು ಇಷ್ಟಪಡಲ್ಲ. ಯಾಕಂದರೆ ಈಗ ಅವ್ರ ಮನೆಯಲ್ಲೆಲ್ಲ ಕಷ್ಟದಲ್ಲಿದ್ದಾರೆ. ಅವ್ರ ಮನೆ ಹೆಣ್ಮಕ್ಳೆಲ್ಲ ಮನೆ ಲೈಟ್ ಎಲ್ಲ ತೆಗೆದು ಕಣ್ಣೀರು ಹಾಕ್ತಾರಂತ ನ್ಯೂಸ್ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕ ನನಗೆ ಬಚ್ಚಾವ, ನನಗೆ ಅಗ್ದಿ ಬೇಕಾದ ಹುಡುಗ. ಅವತ್ತು ಆ ದಿವಸನ ಫೋನ್ ಮಾಡಿ ಹೇಳಪ್ಪ ಅಧ್ಯಕ್ಷರಿಗೆ ನಾನು ಏನು ಹಂಗೆ ಮಾತಾಡಿಲ್ಲ ಅಂತೇನೋ ಹೇಳಿದ್ದಂತ. ಆಯ್ತಪ್ಪ, ನಾವೇನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ಅಂತ. ಇವತ್ತು ಮಾರ್ಕೆಟ್ನಲ್ಲಿ ಅದು ಒಂದು ಚರ್ಚೆ ಶುರುವಾಗಿದೆ. ನಮ್ಮ ವ್ಯಾಪಾರಸ್ಥರು ಈ ಥರ ಆಯಿತು ಅನ್ನೋದ್ರ ಬಗ್ಗೆ ಬಂದಿದೆ. ಅದಕ್ಕೆ ಗುರುವಾರ ದಿವಸ ವ್ಯಾಪಾರಸ್ಥರ ಒಂದು ಮೀಟಿಂಗ್ ಕರೆದು ಅದ್ರ ಬಗ್ಗೆ ಏನಾಗಿದೆ ಅಂತ ಕೂಲಂಕಷವಾಗಿ ನಾವು ನಿಮಗೆ ಗುರುವಾರ ದಿವಸ ವರದಿ ಕೊಡ್ತೇವೆ. ಇವತ್ತು ಅವ್ರದ್ದು ಅರೆಸ್ಟ್ ಕೂಡ ಆಯ್ತು ಅಂತ ನಾನು ಸಾಯಂಕಾಲ ಟಿವಿಯಲ್ಲಿ ನೋಡಿದೆ. ಅವ್ರ ಮಂತ್ಯಾನ ನನ್ನ ಸಂಪೂರ್ಣ ಮಾಹಿತಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.